ಓಯ್ ಪಾಪು, ನಡಿಲೆ ನಡಿಲೆ, ಅಜ್ಜ ಎಂತಂದ ನಿನ್ ಸಲುವಾಗಿ. ನಡಿಲೆ, ಹೆಂಗ್ ತಿರ್ತಿದ್ದೆ. ಓಯ್ ಅದಿ ಏನ್ ಅಡಾತಿಪ್ಪ? ಅಜ್ಜ ಏನ್ ತೋರ್ಸತ್ತಾರ ನಿಂಗ? ನಡಿಲೆ, ಹೇ ನೋಡು ನೋಡು. ಓಯ್ ಅದಿ ಅಲ್ಲ ಅಜ್ಜ ಕಡೆ ನಡಪ್ಪ ಇಲ್ಲೇ. ಓಯ್ ಓಯ್ ಏನಂತೀಯೋ? ಒಂದಿಟ್ ನಮಗ್ ಕೇಳೋಂಗಾರ ಹೇಳು, ಅರ್ಥ ಆಗೋಂಗ್ ಮಾತಾಡ. ನೋಡುವ, ತಿರ್ಗಾ ನಿನ್ ಮಗ ಈಗ 6 ತಿಂಗಳವನಾದ. ಮೊನ್ನೆ ಇನ್ನು ನಿನ್ನ ಹಡ್ಯಾಕ್ ಬಂದಂಗಿತ್ತ, ತಿರ್ಗಾ ನಿನ್ನ ಹಡ್ಯಾಕ್ ಬಂದು ಬಾಣಂತನ ಮುಗಿದು ಮತ್ತೆ ನಿನ್ ಗಂಡನ ಮನಿಗ್ ಹೋಗಿ ಹೊಳ್ಳಿ ಹುಟ್ಟಿದ್ಕೊಳಿ ನೋಡಕ ತವ್ರ ಮನಿಗ್ ಬಂದಿ. ಹಂಗ ದಿವ್ಸ ಅನ್ನೋದು ಹೆಂಗ್ ಕಳಿತಾವ ಹೇಳಕ್ಕಾಗಂಗಿಲ್ಲ ನೋಡು. ಅದಿ ನೋಡಪ್ಪ ಇಲ್ಲೇ ನೋಡು. ಅಪ್ಪಾಜಿ ನೋಡ್ರಲ್ಲವ, ಅದನ್ನ ತಗೊಳಕ್ ಹೊಂಟಾನ. ಕೈ ಹೆಂಗ್ ಮ್ಯಾಲ್ ಮಾಡಕತ್ತಾನ, ಅದ ತಿರ್ಗಾಕತ್ತೈತಲ್ವಾ ಅವನಿಗ ಚಂದ ಅನ್ಸಾತತಿ, ಅದಕ್ಕ ಅದನ್ನ ಕೈಯಾಗ ಹಿಡ್ಕೊಳಕ್ ಹೊಂಟ ನೋಡು. ಹಂಗ ಇನ್ನ ಏನಾರ ಕೊಟ್ರ ಹಿಡ್ಕೊಂತಾನ, ಏನಾರ ಬೇಕಾದ್ರ ಕೈ ಮಾಡ್ತಾನ, ನಿನ್ನ ಕಸ್ಕೊತಾನ ನೋಡಿ ಕೈಯಾಗಿದ್ದ ಹಗುರ್ಕ. ಬೇಕೇನೋ ಮೊಮ್ಮಗ್ನ ನಿನಗ? ತಗೋಪ. ಬಾಯಾಗದು ಹಾಕೊಂತಾನ, ಹುಷಾರ್ರಿ. ಇಲ್ಲ, ಈಗ ಏನ್ ಬಾಯ್ಗೆ ಹಾಕೊಳಕ್ ಗೊತ್ತಾಗಂಗಿಲ್ಲ ಒಂದು. ಯಾವಾಗ ಬಾಯಿಗೆ ಇಟ್ಕೊಂತಾವ ಗೊತ್ತಾಗಂಗಿಲ್ಲ. ಯಾಕಂದ್ರ ಒಂದಿಷ್ಟು ಹುಡುಗರು ಜಲ್ದಿನ ಬಾಯಿಗೆ ಇಟ್ಕೊಳಕ್ ಕಲಿತಾವ, ಮತ್ತೊಂದಿಟ್ಟು ಹುಡುಗರು ಬಾಳ ಹೊತ್ತು ಮಾಡ್ತಾವ. ಹಾಗಾಗಿ ಯಾವಾಗಿದ್ರು ಒಂದ್ ಕಣ್ಣು ಅವ್ರ ಮೇಲೆ ಇಡಬೇಕ ನಾವು. ಅದು ಖರೆ ಬಿಡು. ಆಮೇಲೆ ಸೀತಾ ಇನ್ ಹಗರ್ಕ ಅವ ಮುಂದ್ ಹೋಗಾನ, ಅಂಬೆಗಾಲ್ ಇಡ್ತಾನ. ಆಮೇಲೆ ಅವಂಗೇನದು ನೆಲ್ದಾಗ ಬಿದ್ದಿದ್ದು ಕಸ, ಆಮೇಲೆ ಎಲ್ಲಾರ ಪಿನ್ನು ಮತ್ತ ದುಡ್ಡು ಅಂದ್ರೆ ಕಾಯಿನ್ ಅದು ಇರ್ತದ ನೋಡು, ಅವು ಅವ್ನ ಕೈಗೆ ಸಿಗ್ಲಾರ್ದಂಗ ಇಡ್ಬೇಕು. ಯಾಕಂದ್ರ ಬಾಯಿಗೆ ಹಾಕೊಂಡು ನುಂಗ್ ಬಿಡ್ತಾವ, ಮತ್ತ ಅವು ಬಾಳ ತ್ರಾಸ ಆಕೇತಿ. ಈ ಹುಡುಗರು ದೊಡ್ಡವಾಗ ತನಕ ಎಷ್ಟು ಹುಷಾರಿಲ್ಲ ಇದ್ರು ಸಾಲಲ್ ನೋಡು. ಹ್ಞೂ ಬೇವ, ನಮ್ಮ ಮನ್ಯಾಗ ಒಂದಿಟ್ಟು ಎಲ್ಲ ಕೆಳಗ ಸಿಗ್ತಾವ, ಅವಂಗ ಆಟಾಡಕ ಮೊದ್ಲು ಮಾಡಿ ಎಲ್ಲ ತೆಗೆದಿಡ್ಬೇಕು. ಹೂನ್ವಾ, ಇವು ಪಿನ್ನಾಗಿನ್ನ ಭಾರಿ ಡೇಂಜರ್, ಜೀವಕ್ಕ ಅಪಾಯ. ಏನ್ ಮಾಡ್ತೀಯೋ ಬಿಡ್ತೀಯೋ ನೀನು, ಮ್ಯಾಲೆಲ್ಲ ಎತ್ತಿಡ್ಬೇಕು ನೋಡು, ಅವ್ನ ಕೈಗೆ ಸಿಗ್ಲಾರ್ದಂಗ ಇಡ್ಬೇಕು. ಅವು ಸಣ್ಣ ಸಣ್ಣ ವಸ್ತುಗಳ ಅವು ಕಣ್ಣಿಗೆ ಕಾಣ್ತಾವ, ಹುಳಾಪಳ ಆಡಾಡ್ತಿರ್ತಾವು, ಪಟಕ್ಕನ ಹಿಡ್ಕೊಂಡು ಬಾಯಿಗೆ ಹಾಕೊಂತಾವು. ಅವನ್ನೆಲ್ಲ ಬಾಳ ಹುಷಾರಿಲ್ಲ ನೋಡ್ಬೇಕು. ನೀನು ನೋಡ್ತಿರ್ತೇನೆ ಬೇ, ಮನ್ಯಾಗ ಅತ್ಯಾರು ಇರ್ತಾರ, ಗುಂಡಾನಿ ಅಜ್ಜಿನೂ ಇರ್ತಾರ, ನೋಡ್ಕೊಂತಾರ. ಹಂಗಂತೇಳಿ ಬಾಳ ಮೈಸಾ ಬರ್ಕಿ ಮಾಡ್ಬಿಡವಾ. ಇಲ್ಲ ಬೇ ಅಂದಂಗ ಸೀತಾ, ಕೇಳ್ಬೇಕಂತ ಮಾಡಿದ್ದೆ ನೋಡು, ಮರ್ತ ಹೋಗಿದ್ದೆ. ಏನ್ರಿ ಪಜಿ? ಹುಡ್ಕೊಂಡ್ ನಾವ್ ಯಾವನೇ ತಗೊಂಡ್ ಹೋಗಿದ್ನಲ್ಲ, ಅವಂಗೇನತ್ತ? ಅದ ಅವಂಗಿನ್ಮೇಲೆ ಇಲ್ಲೇ ಊರಿಗೆ ಕಾಲಿಡ್ಲಾರ್ದಂಗ ಮಾಡಿದ್ರ ಪಜಿ. ಯವ್ವ ಎಂತವ್ ಇರ್ತಾವ ನೋಡುವ, ಕೇಳವತ್ತ ಗಾಬಾ ಆಗ್ಬಿಟ್ಟೇನ. ನಿಂತ ಕಾಲ ಮೇಲೆ ಬರಾಕ್ ಹತ್ತಿದ್ವಿ, ಮತ್ತೆ ನಿನ್ ಗಂಡ ಏನಿಲ್ರಿ ಈಗ ಆರಾಮ ಐತಿ ಹುಡುಗ, ನಾಳೆ ಇನ್ನೊಂದ್ 2 ದಿವಸ ಬಿಟ್ಟು ಕಳ್ಸ್ಕೊಡ್ತೇನೆ ತಗೋರಿ ಅಂತ ಅಂದ್ರ ಅವ್ರು. ಹ್ಞೂ ಬೇವ, ನನ್ಗ ಜೀವದಾಗ ಜೀವನ ಇಲ್ದಂಗ ಆಗ್ಬಿಟ್ಟಿತ್ತು. ಪಾಪ ಪ್ರೀತಿಗೂ ಬಾಳ ನೋವಾಗಿರ್ಬೇಕು. ಹ್ಞೂನ್ರಿ ಅಪ್ಪಾಜಿ, ಪ್ರೀತಿ ಅಕ್ಕಗೂ ಬಾಳ ನೋವಾಗಿ ಬೇರೆ ಮನಿಗೆ ಹೋಗೋಣ ಅಂತ ಅನ್ನಕತ್ತಿದ್ಲು. ಬೇರೆ ಮನಿಗ ಯಾಕ? ಅದ ನನ್ನಿಂದ ಈ ಹುಡುಗ ಕಿಡ್ನಾಪ್ ಆಗೋಂಗಾದ, ಮತ್ತೆ ಇಲ್ಲೇ ಇದ್ರೆ ಇನ್ನೂ ತ್ರಾಸ ಆಕೈತಿ, ನನಗ್ ತ್ರಾಸ ಆದ್ರೂ ಪರವಾಗಿಲ್ಲ, ಮನಿ ಮಂದಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಬೇರೆ ಹೋಗೋಣ ಅಂತ ಅನ್ನಕತ್ತಿದ್ಲ. ಮತ್ತ ಮನ್ಯಾಗ ಅತ್ತಿ ಮಾವ ಎಲ್ಲಾರು ಆಕಿಗೆ ಬೈದು ಹೇಳಿದ್ರು ಬುದ್ಧಿವಾದ. ಅಲ್ಲ, ಅವ್ನ ಯಾವನ ಬಂದು ಹಿಂಗೆಲ್ಲ ಮಾಡ್ಯಾನಂತ ಅಂದ್ರ ಪಾಪ ಈಗ ಯಾಕ ತನ್ನ ಸಲುವಾಗಿನ ಆಗೈತಿ ಅಂತ ಹೇಳಿ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಕು. ಇಲ್ರಿ ಅಪ್ಪಾಜಿ, ಅದು ಆಕಿಗೆ ಒಂದಿಟ್ಟು ಹಂಗ ಮನ್ಸಿಗೆ ಹತ್ತು ಬಿಟ್ಟೈತಿ, ಹಂಗಾಗಿ ಮನಿ ಬಿಟ್ಟು ಹೋಗ್ಬೇಕು ಅನ್ನಕತ್ತಿದ್ಲ. ನಾನು ನಿಂತ ಕಾಲ ಮೇಲೆ ಬೇಡ ಅಂತ ಅಂದೆ, ಅಳ್ಕೊಂತ ನಿಂತೆ ನೋಡು. ಅವಾಗ ಅಂದ್ಲು, ಇಲ್ಲ ಇನ್ಮೇಲೆ ಹಿಂಗೆಲ್ಲ ಮಾಡಂಗಿಲ್ಲ, ಇನ್ಮೇಲೆ ಮನ್ಯಾಗ ಇರ್ತೇನೆ, ಜೊತಿನ ಕೂಡಿರೋಣ ಅಂತ ಅಂದ್ಲು. ಅವಾಗ ನನಗೂ ಸಮಾಧಾನ ಆತು, ಅವ್ರಿಗೂ ಸಮಾಧಾನ ಆತು. ಇಲ್ವಾ, ಯಾವ್ದ ಕಾರಣಕ್ಕೂ ಕೂಡಿರ್ರಿ. ಈಗ ಈ ಹುಡುಗನ ಕರ್ಕೊಂಡು ಹಾಕ್ ಬಂದವನು ಅವ್ರ ಮನಿ ಕಡೆಯಿಂದ ಬಂದಾನ ಅಂತಂದ್ ಹೇಳಿ ಹಂಗ್ ಮಾಡ್ಕೊಂಡಾಳ. ಮತ್ತೆ ಬೇರೆ ಬೇರೆ ಮಂದಿ ಬರ್ತಿರ್ತಾರವ, ಆದ್ರೂ ಬಾಳ ಹುಷಾರಿಲ್ಲ ಇರ್ಬೇಕು. ಮನ್ಯಾಗಾತು ಹೊರಗದು ಹಿಂಗ ಅಡ್ಡಾಡಕ್ ಹೋಗಿರ್ತೀರ ನೋಡು, ಹುಡುಗನ್ ಒಂದ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ್ರವ. ಇಲ್ಬೆ ಇವ ನೋಡಲ್ಲವ ಆ ಕಡೆ ಒಳ್ಳಿದ. ಅಯ್ಯ ಹೌದಲ್ಲ ರೀ, ನೋಡ್ರಲ್ಲೇ. ಅಯ್ಯ ಹೌದಲ್ಲ, ಒಳ್ಳೆ ಬಿಡ್ತದ ಹುಡುಗ. ಇನ್ನ ತಡಾಕಿಲ್ದಂಗ ನಿನ್ ಮಗ ದೊಡ್ಡ ಮಕನ್ವಾ. ಅಯ್ಯ ಅದೇ ತಡಿಯ, ಹಂಗ ಒಂದ್ ಮಜಾ ಮಾಡ್ತೀನಿ. ಸೀತಾ ಇದನ್ ಕೊಡಿಲೆ. ಏನ್ ಬೇ? ಅದ ನಿಮ್ಮಪ್ಪ ಆಟಾಡ್ಸಕತ್ತ ನೋಡೋದನ್ ಗಿಲ್ಗಂಜಿ ಕೊಡಿಲ್. ಓಯ್ ಅದಿ ಬಾಯ್ಲೆ, ಇತ್ತಗೋ ಬಾಯ್ಲೆ. ಬರ್ತಾನ ಬೇವ ಮುಂದ, ಏನೇನು ನೋಡ್ಬೇಕು. ಯಾಕಂದ್ರ ಈಗ ಹಿಂಗ ಡಬ್ಬ ಬಿದ್ದಾನಲ್ಲ, ಈಗ ಹಗರ್ಕ ಹಿಂಗ ಹಿಡ್ಕೊಳ್ಳೋದದು ಏನಾರ ಕಲಿಸ್ಬೇಕು, ಅವಾಗ ಮುಂದ್ ಬರೋದು. ಈಗ ನೋಡಿ, ಈಗ ಆಗಲೇ ನಿಮ್ಮಪ್ಪ ಕೈಯಾಗ ಆಟಾಡ್ಸಕ ಹಿಡ್ಕೊಂಡಿದ್ನಲ್ಲ, ಅದನ್ನ ಕೈಯಾಗ ಇಸ್ಕೊಳಕ್ ಅಂತಂದ್ ಹೇಳಿ ಅವನು ಕೈ ಮಾಡ್ದ. ಇದಕ್ಕಿದ್ದಂಗ ಈ ಕಡೆ ಬಂದ ಈಗ ಡಬ್ಬಿದ್ದ. ಮತ್ತೀಗ ಹಗರ್ಕ ನೋಡ್ತೀನಿ ತಡಿ. ಓಯ್ ಅದಿ ಬೇಕಪ್ಪ ನಿಂಗಿದ, ಬಾರಪ್ಪ ಬಾ, ಮುಂದ್ ಬಾರಪ್ಪ, ಇಲ್ಲಿ ತಗೋ ಹಿಡಿ. ನೋಡಲ್ಲ ಇಟ್ಟೆ ನೋಡ, ಮುಂದ್ ಬಾ. ಮುಂದ್ ಬಂದ ಬೇ, ಹಿಡಿ ತಗೋ ಹಿಡಿ. ಆಕಪ್ಪ ಆಕಳ್ತೀರಿ, ಬೇಕಾಯ್ದ ತಗೋಪ್ಪ. ನೋಡ್ಬೇವ, ಅದನ್ನ ಕೊಟ್ಟು ಕೂಡ್ಲೆ ಹೆಂಗ್ ಸುಮ್ನಾಕ ನೋಡವ. ಏನ್ ಗೊತ್ತಾಗಿದ್ದಿತ್ತ ಅಂತ ಅವಂಗ ಹಿಂಗ ನೋಡುವ, ಎಲ್ಲಾನು ಕಲಿಸ್ಬೇಕು. ಒಂದ ಸಲ ಎಲ್ಲ ಕಲಿಯಂಗಿಲ್ಲವು, ಆಟಾಟ ಮಾಡ್ಬೇಕು. ಈಗ ಅವ ಮುಂದ್ ಬಂದ, ಇನ್ನೊಂದೀಟ್ ಮುಂದ್ ಬಂದಿದ್ರ ಸಿಕ್ತಿತ್ತು. ಅಷ್ಟೊತ್ತಿಗೆ ಅಳಾಕ್ ಚಾಲು ಮಾಡ್ದ, ಅವಾಗ ನಾ ಕೈಯಾಗ ಕೊಟ್ಟೆ. ಹಂಗ ನೀ ಮಾಡ್ಬೇಕು ನೋಡು, ಇಲ್ಲ ಅಂದ್ರ ಅವು ಮುಂದ್ ಪ್ರಯತ್ನ ಮಾಡಂಗಿಲ್ಲ. ಮುಂದ್ ಬೇವ, ನನ್ಗ ವಿಚಿತ್ರ ಅನ್ಸತ್ ನೋಡು. ಅಯ್ಯ ನಿನ್ ಮಗ ಏನ್ ಸಣ್ಣವನೇನ, ಮುಕ್ಳಾಗ 6 ತಿಂಗಳಾದು, ಡಬ್ಬಿದ್ ಮುಂದ್ ಬಂದೆ ಅಂತ ತಗೊಳ್ದ ಇನ್ನೇನ್ ಮಾಡ್ತಿದ್ದ ತಗೋ. ಯಾಕೆ ಬೇವ ನನ್ ಮಗ ಹಂಗ್ ಬೈತಿದಿ? ಯವ್ವ, ನಮ್ ಕಣ್ ದೃಷ್ಟಿನ ಬಾಳ ಬೀಳ್ತಾವು, ಅದಕ್ಕ ಹಂಗ್ ಬೈದನ್ ತಗೋ. ಅದು ಹೊರಗಿನವ್ರಕ್ಕಿಂತ ಮನ್ಯಾಗಿನವ್ರದ್ದು ಅದ್ರಾಗ ಮೊದ್ಲು ಮಾಡಿ ಈ ತಾಯಿದಿರ್ತತಲ್ಲ, ದೃಷ್ಟಿ ಬಾಳ ಬೀಳ್ತಾವಂತ ಹುಡುಗರ ಮೇಲೆ, ಅದಕ್ಕ ಹಂಗನ್ಯವ. ಹಂಗೇನ್ ಬೇ, ಒಂದಸಲ ನೀ ಹಂಗಂದಿಲ್ಲ, ಏನೇನಂತಂದೇಳಿ ಹೆದರ್ದೆ ನೋಡು. ಇಲ್ಲ ಹಂಗ ನಮ್ಮ ಮನ್ಯಾಗೂ ಹಂಗ ಬೈತಿದ್ರು, ಹಂಗ ಮನ್ಸಿಂದ ಬೈಯೋದಲ್ಲದ, ಹಿಂಗಂದ್ರ ದೃಷ್ಟಿ ಬೀಳಲ್ಲ ಹುಡುಗರ್ಗ ಅಂತೇಳಿ ಬಾಯಿ ಮಾತಿಗೆ ಬೈದಂಗ್ ಮಾಡೋದು. ಹಿಂಗ ದಿನ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ಮಾಡ್ತಾ ಅದು ಒಂದ್ ಸ್ವಲ್ಪ ದೊಡ್ಡದಾಗ್ತೈತ್ರಿ. ಗೌರ, ಹುಡುಗ ಸೇಬಣ್ಣದು ತರ್ಬೇಕೇನ? ಅಪ್ಪಾಜಿ ಅವಂಗ ಒಂದಿಟ್ಟು ಸೇಬಣ್ಣು ತೊಂಬರ್ರಿ, ಮತ್ತೆ ಸಣ್ಣನು ಬಾಳೆಹಣ್ಣು ಬರ್ತಾವ ನೋಡ್ರಿ, ಮಿಟ್ಲಿ ಬಾಳೆಹಣ್ಣು ಅವ್ನು ತೊಂಬರ್ರಿ. ಬಾಳೆಹಣ್ಣು ಮೆತ್ತಗ ಹಿಂಗ್ ಮಿಜ್ಜಿ ಮಾಡ್ದಂಗ್ ಮಾಡಿ ತಿನ್ಸ, ಮತ್ತೆ ಸೇಬಣ್ಣು ಹಿಂಗ ಚಮಚಲಿಗೆ ಎಬ್ರಿದ್ರು ಬರ್ತದ ನೋಡು, ಅಷ್ಟಷ್ಟ ತೆಗೆದು ತಿನ್ಸು. ಈ ಮಿಕ್ಸಿಗೆ ಅದು ಹಾಕಿ ಜ್ಯೂಸ್ ಮಾಡಿ ಕುಡ್ಸಕ್ ಹೋಗ್ಬೇಡ. ಇಲ್ಲ ಅಪ್ಪಾಜಿ ಹಂಗ ಮಾಡಲ್ಲ. ಈಗ ಒಂದ್ ಹೊತ್ತು ಒಂದೀಟ ಅನ್ನದು ಮಿಜ್ಜಿ ತಿನ್ನಿಸ್ತೇನ, ಮತ್ತೆ ಅವಾಗ ಅವ್ವ ಮಾಲ್ಟ್ ಹಾಕ್ತಾಳ. ಮತ್ತೆ ಈಗ ನಡುವ ಒಂದಿಟ್ಟು ಹಣ್ಣದು ಬೇಕಲ್ಲ ಅವಂಗ, ತಿನ್ನಕದು ಬರಲ್ಲ, ಅಷ್ಟಷ್ಟ ತೆಗೆದು ಹಿಂಗೆ ಬರೀ ತಿನ್ಸಿದ ತಿಂತಾನಂತ ಅಷ್ಟ. ತಗೋತರ್ತೇನಂತ. ಸೀತಾ ಅಲ್ಲೇ ಹುಡುಗ ತಿನ್ಸಾಕ ಗಂಜಿ ಮಾಡಿಟ್ಟೆ ನೋಡು, ತೊಂಬು.
ತಯಾರಾಗೈತೆ ಬೇ ಹ್ಞೂನ್ವಾ ಎಲ್ಲ ತಯಾರಿ ಮಾಡಿಟ್ಟೇನಿ ಬಟ್ಲದಾಗ ಹಾಕಿಟ್ಟೇನಿ ಒಂದಿಟ್ಟು ಆರ್ಲಿ ಅಂತ ಬಿಟ್ಟು ಬಂದಿದೆ ತೊಂಬು ಒನ್ನೆ ಮಾಡತ್ತೀರಿ ಬಂಗಾರಿ ನೀವು ಮಮ್ಮು ಮಾಡ್ತೀರಿ ಈಗ ಓ ಎಲ್ಲ ಗೊತ್ತಾಗತ್ತದ ನಿಮಗ ಮಮ್ಮು ತಿಂತೀರಿ ತಡಿ ನಿಮ್ಮವ್ವ ತರಕ್ ಹೋಗ್ಯಾಳ ತಿನ್ನಿಸ್ತೇನಂತ ಯವ್ವ ನೋಡಿಲ್ ತಗೋ ಹಿಡಿ ತಂಬಾರ್ವಲ್ಲಿ ಇಡು ನೋಡುವ ಹಿಂಗ ಹುಡುಗ ಒಂದಿಟ್ಟು ಈಟ ತಿನ್ನಿಸ್ಬೇಕು ಇವ ತಿನ್ಬೋದು ಅನಿಸ್ತಲ್ಲ ಏನೋ ಗೊತ್ತಿಲ್ಲ ಹಗ್ಗರ್ಗ ತಿನ್ನಿಸ್ಕೊಂತ ಇದ್ರ ತಿಂತಾವ್ ಏಯ್ ಪಾಪು ಮಮ್ಮು ತಿಂತೀರಿ ಮಮ್ಮು ನೋಡುವ ಹಿಂಗ ಒಂದಿಟ್ಟು ಈಟ ತಿನ್ನಿಸ್ಬೇಕು ನೋಡ್ ಚಮಚಲೆ ಚಲೋ ಐತೇನಪ್ಪ ಕರ್ಕೋವ ಇವನ್ನ ಒಂದೀಟ ಹೆಗಲ್ ಮೇಲೆ ಹಾಕೊಂಡು ಅಡ್ಡಾಡ್ಸ ಆಮೇಲೆ ಮಲ್ಗಸ್ ಹ್ಞೂ ಯವ್ವ ಹಂಗ ಆಮೇಲೆ ಒಂದೀಟ ನೀರು ಕುಡ್ಸು ಕಾದಾರಿದ ನೀರು ಅದ ನೋಡಲ್ಲಿ ಹಗ್ಗೂರ್ಕ ಒಂದೆರಡು ಚಮಚಲಿ ಕುಡ್ಸೇನೀಗ ಆಮೇಲೆ ಇನ್ನೂ ಸ್ವಲ್ಪ ಕುಡ್ಸು ಹ್ಞೂ ಯವ್ವ ಕರ್ಕೋ ಬಾರ ನನ್ ಬಂಗಾರಿ ಮುದ್ದು ಬಂಗಾರಿ ಅವ ಇನ್ನೊಂದಿಟ್ಟು ದೊಡ್ಡವನಾಗತ್ತನ ಬಗ್ಲಾಗ ಎತ್ಕೊಳಕ್ ಹೋಗ್ಬೇಡ ಅವನ್ನ ಇಲ್ ಬೇವ ಹಿಂಗ ಹೆಗಲ್ ಮೇಲೆ ಹಾಕೊಂಡು ಅಡ್ಡಾಡಿಸ್ತೇನೆ ಇನ್ನ ಅವಂಗ ಅಡ್ಡಾಡಿಸ್ತಿರ್ವ ನಾ ಒಂದಿಟ್ಟು ಊಟಕ್ಕೆ ನಿಡ್ಕೊಂಬರ್ತೇನೆ ಹಿಂಗ ನಂಗೆ ಹ್ಞೂ ಯವ್ವ ಅಯ್ಯ ಅಡ್ಡಾಡ್ಕೊಂತ ಮಕೊಂಡ ಬಿಟ್ಟಿವ ಇಲ್ಲ ದುಪ್ಟಿ ಮೇಲೆ ಮಲಗಿಸ್ತೇನೆ ಆಮೇಲೆ ಒಳಗೆ ಕರ್ಕೊಂಡು ಹೋದ್ರಾತ ಮಕ್ಕಳ ಬಂಗಾರಿ ಮಕ್ಕೊಂಡೇನ ಹ್ಞೂ ಯವ್ವ ಹೆಗಲ್ ಮೇಲೆ ಹಾಕೊಂಡು ಆ ಕಡೆ ಈ ಕಡೆ ಅಡ್ಡಾಡಕತ್ತಿದ್ನಲ್ಲ ಅಲ್ಲೇ ಮಕ್ಕೊಂಬಿಟ್ಟಾನವ ಅಲ್ಲ ತಂಗಿ ಒಳಗದು ತೊಟ್ಲದ ಹಾಕ್ಬೇಕಿತ್ತು ಅವಂಗ ಇಲ್ಲೇ ಇರ್ಲಿ ಬಿಡ್ಬೇ ಗಾಳಿಗ ತಣ್ಣಗೆ ಮಕ್ಕೋತೈತಿ ಮತ್ತೆ ಒಳಗ ಶಕೆ ಆಕೈತಿ ಮತ್ತೆ ಸುಮ್ಮನೆ ಫ್ಯಾನ್ ಹಚ್ಬೇಕಾ ಇಲ್ಲೇ ಮಲಗ್ಲಿ ಬಿಡು ನಾವು ಇಲ್ಲೇ ಊಟ ಮಾಡಿದ್ರಾತ ಹಂಗಂತೀಯ ಇಲ್ಲೇ ಊಟ ಮಾಡಿದ್ರಾತ್ ತಗೋ ಕೆಲವು ದಿನಗಳ ನಂತರ ನೋಡುವ ಶರವ ನೋಡ್ತಿದ್ದಂಗ ನಿನ್ ಮೊಮ್ಮಗ ದೊಡ್ಡವನಾಗೆ ಬಿಟ್ಟ ಹ್ಞೂ ರೀ ಅತ್ತಿ ನೋಡ್ರಿ ಬೆಳೆದ ಗೊತ್ತಾಗ್ಲಿಲ್ಲ ದಿವ್ಸ ಹೋಗದ ಗೊತ್ತಾಗಂಗಿಲ್ಲ ನೋಡ್ರಿ ಈಗಂತೂ ಬಾರಿ ಹುಷಾರಿಲ್ಲ ಕಾಯ್ಬೇಕು ನೋಡವಂಗ ಇಲ್ಲ ಅಂದ್ರ ಹೊರಗೆ ಹೋಗಾನ ಹ್ಞೂ ರೀ ಅತ್ತಿ ಅಂಬೆಗಾಲ ಒಂದ್ ಇಡಾಕ್ ಬರ್ತೈತಿ ಇನ್ನ ಹಿಡಿದ್ ಬಾರಿ ವಜ್ಜೈತಿ ಎದ್ದು ಬಿಡ್ತಲ್ಲ ಇದು ಹುಡುಗ ಅಯ್ಯೋ ಆಕ ಬಂಗಾರಿ ಆ ಕಳಕತ್ತೀರಿ ಬಾರಪ್ಪ ಬಾ ಓನ ಬಕ್ಕ ನಿಮ್ಗ ಹೊಟ್ಟೆ ಹಸ್ತತಿ ತಡಿಯ ಅವಸಿತ ನಿನ್ ಮಗ ಎದ್ದಲ್ವಾ ಅವಂಗ ಹೊಟ್ಟೆ ಹಸ್ತತಿ ಪಾಪ ಒಂದಿಟ್ಟು ಏನಾರ ತಿನ್ನಕ್ ತೊಂಬ ಹೊಟ್ಟಿಗ ಹಾಲ್ ಕಾಸಿನ್ರಿ ಎತ್ತಿ ತೊಗೊಂಬರ್ತೇನ್ರಿ ತಗೋಪ್ಪ ಹಾಲ್ ಕುಡಿತ್ಯಾ ಬಂಗಾರಿ ಬಾ ಹಾಲ್ ಕಾಸ್ಕೊಂಡ್ ಬಂದೇನಿ ಉಗುರ್ ಬೆಚ್ಚಗೆ ಕುಡಿ ಬರ್ಪ ಕೊಡವಾ ಇಲ್ಲಿ ಕುಡಿಸ್ತೇನಂತ ನಾನು ಅವಸಿತ ಆ ಬಾಟ್ಲಿನ ಚಂದಕ್ಕೆ ತೊಳ್ದಿಲ್ವಾ ಹ್ಞೂ ರೇಜಿ ಸ್ವಚ್ಛಂಗಿ ಬಿಸಿನೀರ್ನಾಗ ತೊಳ್ದಿಟ್ಟೇನ್ರಿ ಅವಂಗ ಯಾವಾಗ ಹಾಲು ಕುಡಿಯಕ್ ಕೊಡ್ತೇನೆ ನೋಡ್ರಿ ಅವ್ ಖಾಲಿ ಮಾಡ್ತಾನಲ್ಲ ಅವಾಗ ಬಿಸಿನೀರ್ನಾಗ ಚಂದಾಗಿ ತೊಳ್ದ ಇಟ್ಬಿಡ್ತೇನ್ರಿ ಅದು ಪ್ಲಾಸ್ಟಿಕಿನ ಬಾಟ್ಲ್ ಐತ್ವಾ ಏನಾಗಂಗಿಲ್ಲ ಹುಡುಗ ಅದೇನಂಗಿಲ್ಲ ಅಂತ ರೇಜಿ ಚಲೋ ಐತಿ ಚಲೋ ಕ್ವಾಲಿಟಿ ಅಂತ ತಂದು ಕೊಟ್ಟಾರ ಅವ್ರಪ್ಪ ಆದ್ರೂ ಈ ಬಾಟ್ಲಿ ರೂಢಿ ತಪ್ಪಿಸಿ ಇನ್ಮೇಲೆ ಲೋಟದಾಗ ಇಟ್ಟೀಟ ಹಾಕೊಡು ಲೋಟದಾಗ ಕುಡಿಯೋದು ರೂಢಿ ಮಾಡ್ಸಂಗ ಹ್ಞೂ ರೇಜಿ ಹಂಗ ಮಾಡ್ತೇನ್ರಿ ಕುಡಿಯೋ ನನ್ ಬಂಗಾರಿ ನಾನು ಅದನ್ನ ಅನ್ಕೊಳತ್ತಿದ್ದೆ ನೋಡ್ರಿ ಅಜ್ಜಿ ಈ ಬಾಟ್ಲ ಹಾಲು ನಿಲ್ಲಿಸ್ಬಿಡಣ ಲೋಟದಾಗ ಕುಡಿಸ್ಬಿಡಣ ಒಂದಿಟ್ಟು ಸಕ್ರಿ ಕಲಸಿ ಅಂತ ಹೇಳಿ ಅನ್ಕೊಳತ್ತಿದ್ದೆ ಬೇಡ ಸಕ್ರಿ ಪಕ್ರಿ ಕೊಡಕ್ ಹೋಗ್ಬೇಡ ಇವು ದ್ರಾಕ್ಷಿ ಗೋಡಂಬಿ ಕಲ್ ಸಕ್ರಿ ಬಾದಾಮಿ ಪಿಸ್ತಾ ಇವೆಲ್ಲ ಇರ್ತಾವ ನೋಡು ಅವನ್ನ ಪುಡಿ ಮಾಡು ಒಂದ್ ಈಟ ಒಣಾದ ಹುರ್ಕೋ ಬಾಂಡ್ಲಾಗ ಹುರ್ಕೊಂಡು ಅವನ್ನ ಪುಡಿ ಮಾಡಿ ಈ ಹಾಲು ಯಾವಾಗ ಕುಡಿಸ್ತೀನಿ ನೋಡು ಅವಾಗ ಒಂದೊಂದು ಈಟೀಟ ಒಂದ್ ಸ್ವಲ್ಪ ಚಮಚಲೆ ಹಾಕಿ ಕಲಸಿ ಕೊಟ್ಬಿಡು ಕುಡಿಸು ಹ್ಞೂ ರೇಜಿ ಅದು ಪುಡಿ ಮಾಡ್ತೇಲ್ವಾ ಅಗ್ದಿ ನುಣ್ಣಕ್ಕಿರ್ಬೇಕು ನೋಡು ಮತ್ತ ಗಂಟ್ಲದಾಗ ಅದು ಸಿಕ್ಕೋತೈತಿ ಹುಡುಗ ಹಂಗ ಮಾಡಿ ಕುಡ್ಸಿದ್ರ ಅವಂಗ ಶಕ್ತಿನೂ ಬರ್ತೈತಿ ಒಟ್ಟ ಗಟ್ಟಿ ಹಾಕಾನ ಹಂಗ ಮಾಡ್ತೇನೆ ತಡಿ ರೇಜಿ ನೋಡುವ ಒಂದು ಹಾಲು ಕುಡಿದಾತ ಹಂಗ ಒಂದಿಟ್ಟು ಹೊರ ಕರ್ಕೊಂಡು ಅಡ್ಡಾಡ್ಸ್ಕೊಂಡ್ ಬರ್ತೇನೆ ತಗೋ ಹ್ಞೂ ರೀತಿ ಹಂಗ ಮಾಡ್ರಿ ಬಂಗಾರಿ ನಾ ಹೊರಗೆ ವಾಕಿಂಗ್ ಹೋಗೋಣ ಅಪ್ಪಾಜಿ ಹೊರಗೆ ಹೋಗೋದು ಗೊತ್ತಾಗ್ಬಿಡ್ತೀವಿ ಹಂಗ ಬಾ ಅತ್ತೀರಿ ನೀವು ಬರ್ತೀರಿ ಬರ್ತೇನೆ ತಡಿವ ಮನ್ಯಾಗ ಕುಂತ ನಾನಾರ ಏನ್ ಮಾಡ್ಲಿ ಹಂಗ ಒಂದಿಟ್ಟು ಇಬ್ರು ಸೇರಿ ಹೋಗೋ ನಡಿ ಕರ್ಕೊಂಡು ಅವ್ನು ಸೀತಾ ಹುಡುಗಿಲ್ಲ ಐತಿ ಅಕ್ಕ ಅದು ಈಗ ಅತ್ತಿ ಮತ್ತೆ ಅಜ್ಜಿ ಇಬ್ರು ವಾಕಿಂಗ್ ಕರ್ಕೊಂಡು ಹೋದ್ರು ಹೌದೇನಾ ಸ್ವಲ್ಪ ದಿನಗಳ ನಂತರ ಅವಂಗ ಒಂದಿಟ್ಟು ಏನಾರ ಹೊಟ್ಟಿಗೆ ತರ್ತೇನೆ ನೋಡುವ ಸೀತಾ ಸೇಬೋನ್ ತರ್ತೇನೆ ತಡ್ರಿ ತಿನ್ಸಾಕ ಹೋಗುವ ಅತ್ತರಿ ಅಲ್ಲಿ ನೋಡ್ರಿ ಏನವ ಏ ಶಾರಿ ನೋಡ್ರಿ ನಿನ್ ಮೊಮ್ಮಗ ಸೀತಾ ಸೀತಾ ಪಟ್ನ ಬಾಯಲೆ ಏನ್ ರೀತಿ ಏ ನೋಡ ಇಲ್ಲ ನಿನ್ ಮಗನ ಪಾಪು ಬಾ ಬಾ ಅಪ್ಪಾಜಿ ಬಾ ಬಾರೋ ಬಾ ಬಾ ಹಂಗ ಬಾ ನನ್ನ ಬಂಗಾರಿ ಬಾರೋಪ್ಪ ಅಯ್ಯೋ ಬಿದ್ದೇನಪ್ಪ ಬಾರೋಪ್ಪ ಬಾ ಇವತ್ತೀಗ ಇಷ್ಟು ಸಾಕು ನಾಳೆಯಿಂದ ಮತ್ತೆ ಹಗ್ಗರ್ಕ ಅಡ್ಡಾಡ್ಸನ ಯವ್ವ ಸೀತಾ ನಿನ್ನ ಮಗ ಇನ್ನ ಅಡ್ಡಾಡಕ್ ಚಾಲು ಮಾಡ್ದ ಮನೆಯಾಗಿಂದ ಯಾವ ವಸ್ತುಗಳು ಇನ್ನ ಇಟ್ಟಲ್ಲಿ ಇರಂಗಿಲ್ಲ ಹತ್ತಿ ಇನ್ಮೇಲೆ ನಾವು ಹುಷಾರಿಂದ ಇರ್ಬೇಕ್ರಿ ಎಲ್ಲಿ ಏನಾರ ಕಳಿತಂದ್ರ ಅದಕ್ಕೆ ಕಾರಣ ಆ ದಿನ ಹೊರಗೆ ಹೋಗೋಣ ಬಂಗಾರಿ ಬರಪ್ಪ ಉನ್ವಾ ಸೀತಾ ಇನ್ ಬಾಳ ಹುಷಾರಿಂದ ಇರ್ಬೇಕು ಅಡಿಗೆ ಮನ್ಯಾಗ ಎಲ್ಲ ಕೈ ಸಿಗ್ಲಾರ್ದಂಗ ಇಡು ಇಲ್ಲ ಅಂದ್ರ ಹುಡ್ಕಿ ಆಡ್ಕೊಂಡ್ ಕುಂದಿರ್ಬೇಕು ಹ್ಞೂ ರೀತಿ ಈಗ ಇಷ್ಟು ಸಲ ಏನೋ ಉಳಿಸ್ವಲ್ಲಾಗಿದ್ದ ಈಗ ಇನ್ನ ಬಾರಿ ಪಜಿತಿ ಬಂತು ಬಿಡ್ರಿ ಉನ್ವಾ ಇನ್ ಎದ್ನಿಲ್ಲಕ್ಕದು ಚಾಲು ಮಾಡ್ತಾನ ಬಾಳ ಪಜಿತಿ ಐತಿಲ್ಲ ಅಡಿಗೆ ಮನೆ ಕಟ್ಟಿ ಮೇಲೆ ಇಟ್ಟಿದ್ದು ಏನೇನು ಉಳ್ಸಂಗಿಲ್ಲ ಅತ್ತಿರಿ ಅವ ಎದ್ ನಿಂತು ಹಿಂಗ್ ಮುಂದ್ ಹೊಂಟಿದೈತಲ್ಲ ಅದು ವಿಡಿಯೋ ಮಾಡ್ಕೊಂಡೇನ್ರಿ ಮಾವಾರ್ಗ ಅವ್ರಗ ಎಲ್ಲಾರ್ಗೂ ಅದನ್ನ ಶೇರ್ ಮಾಡ್ತೇನೆ ತಡ್ರಿ ಏನೋ ವಿಡಿಯೋ ಮಾಡ್ಕೊಂಡಿಯಾ ಚಲೋ ಆತ್ವಾ ಮುಂದೆ ನೋಡಕ್ ಬರ್ತೈತಿ ಅವ ಎಷ್ಟ್ ದೊಡ್ಡನಾದ್ರೂ ಅದೊಂದ್ ನೆನಪಿಗೆ ಉಳಿತೈತಿ ಅತ್ತಿರಿ ಏನ್ವಾ ನಂಗ ಯಾಕ ಒಂಥರ ಅನ್ಸಾತೈತ್ರಿ ಯಾಕೋ ಏನಾತ ಆರಾಮೈತಿಲ್ಲ ಯಾಕ ಬಹಳ ಸುಸ್ತಾದಂಗ ಅನ್ಸಾತೈತ್ರಿ ಅತ್ತಿ ನಿಲ್ಲಕ್ ಆಗ್ವಲ್ದು ಕುಂದ್ರ ಬಾರ್ವಾ ಅಲ್ಲೇ ಅಕ್ಕ ಏನ ಆಗತೈತಿ ಬಾಲ್ ಕುಂದ್ರ ಬಾಯ್ಲೆ ಅಮ್ಮ ಯವ್ವ ಪ್ರೀತಿ ಏನಾತ್ವಾ ನಿಂಗ ಎದಳ್ವಾ ಮೇಲೆ ಅಕ್ಕ ಏನಾತಕ್ಕ ಎದಳಕ್ಕ ಅಕ್ಕ ಎದಳ ಯವ್ವ ಪಟ್ನ ಸತೀಶ್ ಫೋನ್ ಮಾಡಿ ಬರ್ಲಿ ಅವ್ವ ಏನಾತ್ ಬೇವ ಪ್ರೀತಿಗ ಯಾಕೆ ಹಿಂಗ್ ಬಿದ್ಲ ಏನೇನ್ಪಾ ನಂಗೆ ಒಂದು ತಿಳಿವಲ್ದಾಗೈತಿ ಮೊದಲು ದವಾಖಾನಿ ಕರ್ಕೊಂಡು ಹೋಗೋಣ ಯಪ್ಪ ಮತ್ತೇನಾರ ಹಾರ್ಟಿಂದ ಏನಾರ ಪ್ರಾಬ್ಲಮ್ ಆತ ಹೆಂಗಕೀಗ ಏವ ನಂಗೂ ಯಾಕೆ ಹೆದರಿಕೆ ತಗತಿದ್ಬೆ ತಡಿ ಪಟ್ನ ಆಂಬುಲೆನ್ಸ್ ಫೋನ್ ಮಾಡ್ತೇನೆ ಕರ್ಕೊಂಡು ಹೋಗಿ ಬರ್ತೈತಿ ಬಾವರ ಜಲ್ದಿ ಮಾಡ್ರಿ ತಡ ಮಾಡಕ್ ಹೋಗ್ಬೇಡ್ರಿ ಪ್ರೀತಿ ಎದಳ್ವಾ ಪ್ರೀತಿ ಏನಾತ್ ನಿನ್ಗ ಎಲ್ಲ ಇದು ಒಂದಿಟ್ಟು ಏನು ಎಚ್ಚರನ ಇಲ್ಲಲ್ಲ ಆಕೀಗ ಎದ್ದಳ್ಸ್ಬೇಕಲ್ಲ ಏನಾರ ಮಾಡ್ಲಾ ಅಕ್ಕ ಅಕ್ಕ ಎದ್ದಳಕ್ಕ ಏವ ನಂಗೆ ಯಾಕ
ಕೈ ಕಾಲು ಆಡ್ವಲ್ದಾಗೈತೆ ಬೇ ಹೆದರಿಕೆ ಆಕತೈತಿ ಏನಾತ್ ಬೇ ಹೆದರ್ಬೇಡಪ್ಪ ಏನಾಗಂಗಿಲ್ಲ ದೌಡ್ ಕರ್ಕೊಂಡು ಹೋಗೋ ನಡಿ ದವಾಖಾನಿ ನಿಮ್ಮ ಅಪ್ಪ ಎಲ್ಲಾದ್ರೂ ನೋಡ್ಕರಿ ಅವನ ಎಲ್ಲರಿಗೂ ಧೈರ್ಯ ಹೇಳವ ಯವ್ವ ಆಂಬುಲೆನ್ಸಿಗೆ ಫೋನ್ ಮಾಡೇನ್ ಬೇ ಇನ್ನೊಂದು ಇಟ್ಟೊತ್ತಿನಾಗ ಬಂದ ಬಿಡ್ತೈತಿ ಕರ್ಕೊಂಡು ಹೋಗೋಣ ಅದು ಆ ಡಾಕ್ಟರ್ ಸರ್ ನೋಡು ಮೊದಲು ಫೋನ್ ಹಚ್ಚು ಯವ್ವ ನಂಗೆ ಯಾಕೆ ಹೆದರಿಕೆ ಆಕತೈತೆ ಬೇ ಮತ್ತೆ ಇಲ್ಲಿ ಹಾರ್ಟಿನ ಪ್ರಾಬ್ಲಮ್ ಆಗೈತೆ ಏನೋ ನಂಗೆ ಭಾರಿ ಚಿಂತೆ ಆಕತೈತೆ ಬೇ ಮೊದ್ಲ ಭಾಳ ದಿವಸ ಆತಾಗಿ ಚೆಕಪ್ ಮಾಡಿಸಿಲ್ಲ ಹೋಗ್ಬೇಕಿತ್ತು ಮರ್ತಾ ಬಿಟ್ವಿ ನಾವು ಅಯ್ಯೋ ಅವಾಗ ಬಾ ಅಂತ ಹೇಳಿದ್ರಲ್ಲ ಯಾಕ್ಲಾ ನೀವು ಹೋಗೇ ಇಲ್ಲ ನೋಡಿ ಹೆಂಗಾಗೈತಾ ಹುಡುಗಿಗ ಯವ್ವ ಆಂಬುಲೆನ್ಸ್ ಬಂತು ಬೇ ಹೊರಗೆ ಎತ್ಕೋಪ ಎತ್ಕೊಂಡು ಕರ್ಕೊಂಡು ಹೋಗಿ ನಡಿ ಯಪ್ಪ ದೇವ್ರೆ ಇದೇನಾತ್ಪ ಪ್ರೀತಿ ಯಪ್ಪ ಸತೀಶ ನಡಿಪ ಅತ್ತಿ ನಾನು ಬರ್ತೇನ್ರಿ ಬೇಡವಾ ನೀನು ಬೇಡ ನಾನು ಸತೀಶ ಕರ್ಕೊಂಡು ಹೋಗಿ ಬರ್ತೇವೆ ಮೊದ್ಲ ಹುಡುಗ ಸಣ್ಣದೈತಿ ನೀನು ಅತ್ತಿ ಇಲ್ಲಿ ಇರ್ರಿ ನಾ ಹೋಗಿ ಬರ್ತೇವೆ ನಿಮ್ಮ ಮಾವರ್ನ ಕಳ್ಸಿ ಬಂದ್ ಕೂಡ್ಲೆ ಹ್ಞೂ ರೀ ಅತ್ತಿ ಸತೀಶ ನಡಿಪ ಕೂಸಿನ ಕಡೆ ಹುಷಾರಿ ಅತ್ತಿ ನೀವು ಅಕ್ಕ ಕಡೆ ಹುಷಾರ್ರಿ ವಸಿತಾ ಮಾವ ಬಂದ್ರೇನ್ರಿ ಬಂದಿದ್ದು ಭಾಳ ಚಲೋ ಆತ್ರಿ ಯಾಕ ಬಗ್ಗೆ ಅದು ಪ್ರೀತಿ ಅಕ್ಕಗ ಇಷ್ಟೆಲ್ಲ ಆಗೈತ್ರಿ ಮಾವ ಅದಕ್ಕೆ ನೀವು ಪಟ್ನ ದವಾಖಾನಿಗೆ ಹೋಗ್ಬೇಕಂತ್ರಿ ಅತ್ತಿ ಹೇಳಿ ಹೋಗ್ಯಾರ ಏನ ಪ್ರೀತಿ ಬಿದ್ಲಾ ಅಂತರಿವ ಓಕೆನಂತ ನಾನು ಎಲ್ಲ ಅದ ದವಾಖಾನಿ ಕರ್ಕೊಂಡು ಹೋಗ್ಯಾರನ ಹ್ಞೂ ರೀ ಮಾವ ಅವ್ರು ಯಾವಾಗಲೂ ಹೋಗಾರಲ್ಲ ಅದ ದವಾಖಾನಿಗೆ ಹೋಗ್ಯಾರ್ರಿ ಅಥವಾ ನೀ ಮನೆ ಕಡೆ ಹುಷಾರಿ ಹುಡುಗನ ಕಡೆ ಹುಷಾರಿ ಏನಾರ ತ್ರಾಸ ಆತಂತಂದ್ರ ಆ ದೊಡ್ಡವಾಗ ಹೇಳು ನಾನು ರಾಮಗ್ ಫೋನ್ ಮಾಡಿ ಹೇಳ್ತೇನೆ ಈಗ ಬರ್ತಾನವ ಏನಾರ ಇತ್ತಂದ್ರ ನಮಗೆ ಫೋನ್ ಮಾಡ್ರಿ ಹುಷಾರು ಹ್ಞೂ ರೀ ಮಾವ ದೇವ್ರೆ ಪ್ರೀತಿ ಅಕ್ಕಗೆ ಏನೂ ತ್ರಾಸ ಆಗಿರ್ಬಾರ್ದಪ್ಪ